ನಮಸ್ಕಾರ. ಸಮಸ್ತ ಕನ್ನಡಿಗರಿಗೆ ಒಂದು ವಿನಂತಿಯನ್ನು ನಮ್ಮ ಚಿತ್ರತಂಡ ಪರವಾಗಿ ಮಾಡೋಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಸೇರಿ ಸ್ವಪ್ನ ಮಂಟಪ ಅನ್ನುವಂಥ ಒಂದು ಕನ್ನಡ ಸಿನಿಮಾವನ್ನು ಮಾಡಿದ್ದೇವೆ. ಸ್ವಪ್ನ ಮಂಟಪದ ನಿರ್ದೇಶಕ ನನ್ನ ಕಾದಂಬರಿಯನ್ನು ಆಧರಿಸಿದ ಚಿತ್ರ ಅದು. ನಮ್ಮ ನಾಡಿನಲ್ಲಿರುವಂತಹ ಅಸ್ಮಿತೆಯನ್ನು ಉಳಿಸ್ಕೋಬೇಕು, ನಮಗೆ ಚಾರಿತ್ರಿಕ ಪ್ರಜ್ಞೆ ಬರಬೇಕು, ಮಾನವೀಯ ಮೌಲ್ಯ ಉಳಿಬೇಕು ಅನ್ನುವಂಥ ಸದಭಿರುಚಿಯ ಸಂದೇಶವನ್ನು ಇಟ್ಕೊಂಡಿರುವಂಥ ಈ ಚಿತ್ರ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದು ನಮ್ಮ ಆಸೆ. ಈ ಚಿತ್ರ ಅಂದರೆ ಜುಲೈ ತಿಂಗಳ 25ನೇ ತಾರೀಕು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಿಡುಗಡೆ ಆಗ್ತಿದೆ. ಕನ್ನಡಿಗರೆಲ್ಲ ಬಂದು ಅದನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು ಅಂತ ನಾವು ನಮ್ಮ ಚಿತ್ರತಂಡದವರು ಆಶಿಸ್ತಾ ಇದ್ದೇವೆ. ಇದರಲ್ಲಿ ನಾಯಕಿಯಾಗಿ ರಂಜಿನಿ ರಾಘವನ್ ಅವರು ಅಭಿನಯಿಸಿದ್ದಾರೆ. ನಾಯಕರಾಗಿ ವಿಜಯ ರಾಘವೇಂದ್ರ ಅವರಿದ್ದಾರೆ. ಹಾಗೆಯೇ ಬೇರೆ ಕಲಾವಿದರು ಸಾಕಷ್ಟು ಜನ ಇದರಲ್ಲಿ, ಸುಂದರರಾಜ್ ಅವರಿದ್ದಾರೆ. ಇಂಥ ಅನೇಕ ಕಲಾವಿದರು, ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಎಲ್ಲ ಇದ್ದಾರೆ. ತಂತ್ರಜ್ಞರಾಗಿ, ಛಾಯಾಗ್ರಾಹಕರಾಗಿ ನಮ್ಮ ನಾಗರಾಜ್ ಅದ್ವಾನಿ ಇದ್ದಾರೆ. ಸಹ ನಿರ್ದೇಶಕರು ನಮ್ಮ ನಟರಾಜ್ ಶಿವು ಅಂತ, ನಮ್ಮ ನಿರ್ಮಾಪಕರು ಬಾಬು ಅಂತ. ಈಗ ಎಲ್ಲ ತಂಡ ಸೇರಿಲ್ಲ, ನಾವೊಂದು 5 ಜನ ಇಲ್ಲಿ ಕೂತ್ಕೊಂಡು ಪರಸ್ಪರ ಮಾತಾಡ್ತಾ ನಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇವೆ. ಮತ್ತು ಇದು ಕನ್ನಡಿಗರಿಗೆ ತಲುಪಬೇಕು ಅನ್ನೋದು ನಮ್ಮ ಇಚ್ಛೆ. ಇದು ನಾನು ಮೊದಲು ಕಥೆಯ ಒಂದು ಸಾರವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಊರು, ಅಲ್ಲಿ ಒಬ್ಬ ರಾಜ ತನ್ನ ವಿಹಾರಕ್ಕಾಗಿ ಒಂದು ಸ್ವಪ್ನ ಮಂಟಪ ಅಂತ ಕಟ್ಟಿಸಿರ್ತಾನೆ. ಆ ಸ್ವಪ್ನ ಮಂಟಪವನ್ನು ಕೆಡವುವಂಥ ಪ್ರಯತ್ನಗಳು ನಡೆಯುತ್ತೆ. ಆಗ ಈ ಚಿತ್ರದ ನಾಯಕ ಚರಿತ್ರೆಯನ್ನು ಅಭ್ಯಾಸ ಮಾಡಿರ್ತಕ್ಕಂಥವನು ಮತ್ತು ಚಾರಿತ್ರಿಕ ಪ್ರಜ್ಞೆ ಇರತಕ್ಕಂಥವನು. ಆ ಊರಿನ ಪ್ರೌಢಶಾಲೆಗೆ ಬಂದಂಥ ಒಬ್ಬ ಶಿಕ್ಷಕಿ ಮಂಜುಳಾ ಅಂತೇಳಿ, ಅವರು ಸಮಾಜ ವಿಜ್ಞಾನದ ಅಭ್ಯಾಸಿಯಾಗಿದ್ದಂಥವರು. ಇವರಿಬ್ಬರು ಸೇರಿ ಒಂದು ಕಡೆ ಚರಿತ್ರೆ ಇದೆ, ಇನ್ನೊಂದು ಕಡೆ ಸಮಾಜ ವಿಜ್ಞಾನ ಇದೆ. ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು, ಅದನ್ನು ರಕ್ಷಿಸಬೇಕು, ಇವತ್ತಿಗೆ ಬಹಳ ಮುಖ್ಯ ಅನ್ನುವಂಥ ಒಂದು ಸಂಕಲ್ಪದಿಂದ ಜನಗಳನ್ನು ಸಂಘಟಿಸಿ ಆ ಚಾರಿತ್ರಿಕ ಮಹತ್ವದ ಪಾರಂಪರಿಕ ಸ್ಥಳವನ್ನು ಉಳಿಸ್ಕೊಳ್ತಾರೆ. ಅದರ ಜೊತೆಗೇ ಒಂದು ಪ್ರೇಮದ ಅಂತರ್ವಾಹಿನಿ ಸಹ ಈ ಸಿನಿಮಾದಲ್ಲಿ ನಡೀತಾ ಹೋಗುತ್ತೆ. ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಎಲ್ಲ ಭಾವಿಸಿರೋ ಸಂದರ್ಭದಲ್ಲಿ ಇನ್ನೊಂದು ತಿರುವು ಬರುತ್ತೆ. ಚಿತ್ರದಲ್ಲಿ ಒಬ್ಬ ಹುಚ್ಚಿ ಇರ್ತಾಳೆ. ಆ ಹುಚ್ಚಿ ಯಾಕೆ ಹುಚ್ಚಿ ಆದ್ಲು ಅನ್ನೋದು ಒಂದು ಕುತೂಹಲವನ್ನು ಮೂಡಿಸುವಂಥ ಕಥಾಹಂದರ ಇದೆ. ಹೀಗೆ ಒಂದು ವಿಭಿನ್ನ ಆಯಾಮದ ನನ್ನ ನಿರ್ದೇಶನದ ಈ ಚಿತ್ರ 25ನೇ ತಾರೀಕು ಬಿಡುಗಡೆ ಆಗ್ತಿದೆಯಲ್ಲ, ಅದನ್ನೆಲ್ಲ ನೀವು ನೋಡಬೇಕು ಅಂತ ಹೇಳಿ ಕನ್ನಡಿಗರಿಗೆ ಒಂದು ನಿವೇದನೆಯನ್ನು ಮಾಡ್ಕೊಳ್ಳೋಕ್ಕಾಗಿ ನಾವೆಲ್ಲ ಕೂತಿದ್ದೇವೆ. ನಮ್ಮ ಚಿತ್ರದ ನಾಯಕಿ, ಕಥೆಗಾರ್ತಿ, ಸಂವೇದನಾಶೀಲ ಅಭಿನಯವನ್ನು ಕೊಟ್ಟಂಥವರು ರಂಜಿನಿ ರಾಘವನ್ ಅವರು ತಮ್ಮ ಅನುಭವಗಳನ್ನು ಹೇಳ್ಕೋತಾರೆ. ಈ ಚಿತ್ರದಲ್ಲಿ ಹೇಗಾಯಿತು, ನಾನು ನಿರ್ದೇಶಕನಾಗಿ ಅವ್ರಿಗೆ ತೊಂದರೆ ಕೊಟ್ಟನಾ ಅಥವಾ ಅವರಿಗೆ ನಿಜವಾದ ಅರ್ಥದಲ್ಲಿ ಅವರ ಅಭಿನಯವನ್ನು ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಯಿತಾ ಅಂತ ಅನುಭವಗಳನ್ನು ಈಗ ರಂಜಿನಿ ರಾಘವನ್ ಹಂಚ್ಕೋತಾರೆ. ನಮಸ್ಕಾರ. ಮೊದಲನೇದಾಗಿ ಸ್ವಪ್ನ ಮಂಟಪ ಚಿತ್ರದಲ್ಲಿ ನನಗೆ ತುಂಬ ವಿಶೇಷ ಅನಿಸಿದ್ದು ನನ್ನ ಪಾತ್ರ. ಅದು 2 ಶೇಡ್ನಲ್ಲಿ, ದ್ವಿಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ನಾನು ಒಬ್ಬಳೇ ಅಲ್ಲ, ವಿಜಯ ರಾಘವೇಂದ್ರ ಅವರು ಕೂಡ 2 ಪಾತ್ರಗಳಲ್ಲಿ, 2 ಥರದ ಪಾತ್ರಗಳಲ್ಲಿ ನೀವು ಕಾಣಿಸ್ಬೋದು. ಆಮೇಲೆ ಸ್ವಪ್ನ ಮಂಟಪದ ಕತೆ ಈಗ ನೀವು ಕೇಳಿದ್ರಿ, ಇದ್ರ ಸಾರಾಂಶ ಎಲ್ಲರಿಗೂ ಗೊತ್ತಾದಂಗೆ. ನನಗೆ ಫೋನ್ನಲ್ಲಿ ಹೇಳಿದಾಗ್ಲೇ ತುಂಬ ಎಕ್ಸೈಟ್ ಆಗಿತ್ತು ಸರ್. ನಾನು ಕಾಲ್ ಮಾಡಿದಾಗ ಓಕೆ, ಈ ಥರದ್ದು ಒಂದು ಮಹಿಳಾ ಒಂದು ಕ್ಯಾರೆಕ್ಟರ್, ಒಂದು ಫೀಮೇಲ್ ಕ್ಯಾರೆಕ್ಟರ್ಗೆ ಇಷ್ಟೊಂದು ಪ್ರಾಮಿನೆಂಟಾಗಿ ಬರೆಯೋದು ಎಲ್ಲರೂ ಬರೆಯೋದಿಲ್ಲ. ಸೊ ಹಾಗಾಗಿ ಅದು ತುಂಬ ವಿಶೇಷ ಅಂತ ನನಗೆ. ಎಲ್ಲರೂ ನಡ್ಕೊಳ್ಳೋದು ಇಲ್ಲ, ಎಲ್ಲರೂ ನಡ್ಕೊಳ್ಳೋದು ಇಲ್ಲ. ಅದಕ್ಕೊಂದು ಸಂವೇದನೆ, ಸ್ತ್ರೀವಾದ ಎರಡೂ ಬೇಕಾಗುತ್ತೆ. ಸೊ ಇದೆಲ್ಲ ಇರೋವಂಥ ಒಂದು ಚಿತ್ರ ನನಗೆ ಬಂದಾಗ ತುಂಬ ಖುಷಿಯಿಂದ ಒಪ್ಕೊಂಡೆ. ಜೊತೆಗೆ ಇದು ನಾವು ಅಂದ್ಕೊಂಡಂಗೆ ಎಷ್ಟು ದಿನ ಶೂಟ್ ಆಗಬೇಕೋ ಅಷ್ಟು ದಿನ ಕೂಡ ಅಂದ್ಕೊಂಡಂತೆ ಮುಗೀತು, ಬೇಗ ಆಯಿತು. ಅದು ಒಂಥರ ಒಂದು ಶಾಲೆಯಲ್ಲಿರುವಂಥ ಶಿಸ್ತು ಮತ್ತು ಕಲಿಕೆ ಎರಡೂ ಬರ್ಗೂರ್ ಸರ್ ಸೆಟ್ಟಲ್ಲಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ವಿಜಯ ರಾಘವೇಂದ್ರ ಸರ್ ಪರ್ಫಾರ್ಮೆನ್ಸ್ ಎಲ್ರಿಗೂ ಗೊತ್ತು. ಅವರು ಚಿಕ್ಕ ವಯಸ್ಸಿಂದನೂ ಈ ಥರ ನ್ಯಾಷನಲ್ ಅವಾರ್ಡ್ ಫಿಲ್ಮ್ಸಲ್ಲಿ ಅವ್ರಿಗಿಂತ ಹೇಳಿ ಮಾಡಿಸಿದ ಇನ್ನೊಬ್ಬ ಆ್ಯಕ್ಟರ್ ಇರಲ್ಲ ಅನಿಸುತ್ತೆ. ಸೊ ಈ ಥರದ ಪಿಕ್ಚರ್ಗಳಲ್ಲಿ ಅವ್ರನ್ನ ನೋಡೋಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ. ಆ ಥರದ ಅವ್ರದ್ದು ಭಾಷೆ ಇರ್ಬೋದು, ಒಂದು ಹಾಡನ್ನು ಹಾಡಿದ್ದಾರೆ ಕೂಡ, ಮತ್ತು ಆ ಒಂದು ಕಳಕಳಿಯ ಕಾಳಜಿ ಅವ್ರು ಹೇಳೋ ಮಾತಿನಲ್ಲಿ ನಾವು ನಂಬೋದು. ಅವ್ರು ಮಾಡೋ ಪಾತ್ರದಲ್ಲಿ ಅವ್ರು ಹೇಳೋ ಡೈಲಾಗ್ನ ನಿಜವಾಗ್ಲೂ ಚರಿತ್ರೆ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಅಂತ ನಂಬಿಸ್ತಾರೆ.
ಸೊ ಎಲ್ಲ ಕಾರಣಗಳಿಗೆ ಆಮೇಲೆ ಸುಂದರರಾಜ್ ಸರು ಅವರ ಪಾತ್ರ, ಆಮೇಲೆ ಇಡೀ ಕಲಾವಿದ್ರ ವರ್ಗ ಒಂದಾಯಿತು ಅಂದರೆ ತಂತ್ರಜ್ಞರು ನಮ್ಮ DOP ಸರ್ ಇವ್ರ ಜೊತೆಗೆ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ, ಅದರಿಂದ ಈ ಸಿನಿಮಾ ಸ್ಪೆಷಲ್ ಆಗ್ತಾ ಹೋಗುತ್ತೆ. ಪ್ರೊಡಕ್ಷನ್ನಿಂದ ಎಲ್ಲ ನೀಟಾಗಿ ಬಾಬು ಅವರು ನೋಡ್ಕೊಂಡಿದ್ದಾರೆ. ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಭಾಳ ಶಿಸ್ತಿನಿಂದ, ಅಂದರೆ ಅವರು ನನಗೆ ಗೊತ್ತಿರೋಂಗೆ ಅವರು ನಿಮ್ಮ ಸಿನಿಮಾಗಳಿಗೆ ಮಾತ್ರ ಮಾಡುವಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಕಾಣುತ್ತೆ. ಅಂದರೆ ಆ ಒಂದು ಗುರು ಶಿಷ್ಯ ಸಂಬಂಧ ನಾನು ನೋಡಬಹುದು. ನಟರಾಜ್ ಶಿವು ಅವರಿರ್ಬೋದು, ಪ್ರವೀಣ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಗೋಪಿ ಅವರು. ಸೊ ಒಂಥರ ತುಂಬ ಒಳ್ಳೆ ತಂಡ, ಒಂದು ಸದಭಿರುಚಿಯ ಚಿತ್ರ ಮಾಡಿ ನನಗೆ ಆಬ್ಸಲ್ಯೂಟ್ಲಿ. ಅವತ್ತು ಆ ಹುಡುಗಿ ಒಬ್ಳು ಶೂಟಿಂಗಲ್ಲಿ ನನ್ನ ಇನ್ನೊಂದು ರಾಣಿ, ನನ್ನ ಚಿಕ್ಕಮ್ಮನ ಮಹಾಲಕ್ಷ್ಮಿ, ಅವಳು ಅತ್ತೆ ಬಿಟ್ಲು ಅವತ್ತು. ಯಾವ ಸೆಟ್ಟಲ್ಲೂ ನಾನು ಇಷ್ಟೊಂದು ಗೌರವದಿಂದ ನೋಡ್ಕೊಂಡಿಲ್ಲ ಅಂತ. ಸೊ ಅದು ನಮಗೆ ಆ ಅನುಭವಕ್ಕೆ ಬಂದಂಥದ್ದು. ಸೊ ನಿಮ್ಗೆ ಏನು ಅನ್ನಿಸ್ತು? ನಿಮ್ಗೆ ಎಷ್ಟೊಂದು ಪಿಕ್ಚರ್ ಮಾಡ್ತಾ ಇದ್ದೀರಾ, ನೀವು ಹೇಳಿ. ಈ ಸ್ವಪ್ನ ಮಂಟಪ ಬೇರೆ ಎಲ್ಲ ಚಿತ್ರಗಳಿಗಿಂತ ಹೇಗೆ ವಿಭಿನ್ನ ಅನ್ಸುತ್ತೆ? ಅಲ್ಲ, ನನಗೆ ಸಾರ್ ಸಿನಿಮಾಗಳೆಲ್ಲನೂ ವಿಭಿನ್ನನೇ. ಸೊ ಸ್ವಪ್ನ ಮಂಟಪ ಅಂತ ಹೇಳಿದ ತಕ್ಷಣ ವಿಜಯ ರಾಘವೇಂದ್ರ ಕ್ಯಾರೆಕ್ಟರ್ ಮಾಡ್ತಿದ್ರು. ಸೊ ವಿಜಯ ರಾಘವೇಂದ್ರ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನಮಗೊಂಥರ ಏನೋ ಖುಷಿ. ಯಾಕೆಂತಂದರೆ ಅವ್ರ ಜೊತೆ ಒಂದು ಏನೋ ಕೆಲಸ ಮಾಡ್ತಿದ್ದೀವಿ, ಅದು ಹೆಂಗೆ ಯಾಕಂದ್ರೆ ಚಿನ್ನಾರಿ ಮೊತ್ತದಲ್ಲಿ ನೋಡಿದ ಮೇಲೆ ನನಗೆ ಹೊರಗಡೆ ಸ್ನೇಹಿತರೆ, ಆದರೆ ಸಿನಿಮಾ ಯಾವುದು ಮಾಡಿರಲಿಲ್ಲ ಅವ್ರ ಜೊತೆ. ಸೊ ಸಿನಿಮಾದಲ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಏನು ಅಂತ ಅದ್ಭುತ ಪರ್ಫಾರ್ಮೆನ್ಸು. ಇದು ನಾಗರಾಜ್ ಸರ್ ಕ್ಯಾಮ್ರಾ ವರ್ಕ್ ಭಾಳ ಚೆನ್ನಾಗಿತ್ತು. ನೀವು ಹೇಳಿ ಸರ್ ಕ್ಯಾಮ್ರಾ ವರ್ಕ್ ಬಗ್ಗೆ. ಅಲ್ಲ, ನೀವು ನಾಯಕ ನಟರದ ಅದ್ಭುತವಾದ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ನಾಯಕನೇ ಮರೆತು ಬಿಟ್ರಲ್ಲ. ಇಲ್ಲ, ನಾಯಕಿಯವರು ಹೇಳೋದಿಲ್ಲ ಸರ್, ನೀವು ಅವ್ರನ್ನೂ ಹೌದು ರೋಡ್ ಕಾಣಿಸ್ಬೋದು. ಸೊ ಆ ಥರದಲ್ಲಿ ಶಾರ್ಟ್ ಸಾರು ನಾವು ಡಿಸ್ಕಷನ್ ಶಾರ್ಟ್ ಇವ್ರಿಗೆ ಏನಾಯ್ತಂದ್ರೆ ಯಾಕೆ ತಗೋತಾರ ಅಂತನ್ನೋದು ಇವ್ರ ಮನಸ್ಸಲ್ಲಿತ್ತು. ಸುಮ್ಸುನೆ ಹೋಗ್ತಾರೆ, ಶಾರ್ಟ್ ತೆಗಿತಾರೆ ನಿಮ್ಗೆ ಅನಿಸಿರುತ್ತೆ ಯಾಕೆ ತಗೋತಾರೆ, ಹೆಂಗೆ ಉಪಯೋಗಿಸ್ತಾರೆ ಅನ್ನೋದು ಬಹುಶಃ ನಿಮ್ಗೆ ಅನಿಸಿರುತ್ತೆ. ಅಂದರೆ ನಮಗೆ ಇದು ಏನಿದು ಸುತ್ತಮುತ್ತ ಎಲ್ಲ ಎಲ್ಲಿಗಿದು ಆ ಸಾರೋಟ್ ಅಂತೂ ಬಿದೋಗ್ತೀವ ಏನೋ ಅಂತ ಭಯ ಆಗ್ತಾ ಇತ್ತು. ರೋಡ್ ಕಾಣಿಸ್ಬಾರ್ದು ಇತ್ತಲ್ಲ ಆ ಕಾಲದಲ್ಲಿ, ತಾರ್ ರೋಡ್ ಇರಲಿಲ್ಲ ಅಂತ. ಮುಂಚೆ ಸಾರು ಮಾತಾಡ್ತೀವಿ, ಅವ್ರು ಬರಲಿ ಅಷ್ಟೇ, ಅದು ಸಾರು ಬರ್ತೀವಿ ಯಾಕೆ ತಗೋತೀವಿ ಅಂತೀವಿ, ನಮಗೂ ಗೊತ್ತಿರುತ್ತೆ. ಬಟ್ ಕೆಲವೊಂದು ಸರ್ತಿ ಆರ್ಟಿಸ್ಟ್ಗಳು ಗೊತ್ತಿರಲ್ಲ. ಎಕ್ಸ್ಪೀರಿಯನ್ಸ್ ಹೌದು, ಆಕ್ಷನ್ ಇರಲ್ಲ, ಏನು ಮಾಡ್ಬೇಕಂತಂದ್ರೆ ಸುಮ್ಮನೆ ಬರೋದು ನಗ್ತಾ ಬಂದ್ವಿ, ಈ ಕಡೆ ನಗ್ತಾ ಬನ್ನಿ, ಹಂಗೆ ಹೋಗಿ ಅಂತ. ಅಲ್ಲ, ಇವರು ಬರ್ಗೂರ್ ಸರ್ ಸಿನಿಮಾಗಳಲ್ಲಿ ವಿಶೇಷತೆ ಏನು ಅಂತ ಹೇಳ್ತಿರಲ್ಲ. ಸಾಮಾನ್ಯವಾಗಿ ಬೇರೆಯವ್ರು ಏನು ಅನ್ಕೊಂಡಿರ್ತಾರೆ, ಆರ್ಟ್ ಫಿಲಿಮ್ ಅಂತ ಹೇಳಿದ ತಕ್ಷಣ ಅಲ್ಲಿ ಲೈಟ್ ಕೊರತೆ ಇರ್ತದೆ ಅಥವಾ ಯೂನಿಟ್ ಕೊರತೆ ಇರ್ತದೆ, ಹಂಗೆ ಅಂದ್ಕೊಂಡಿರ್ತಾರೆ. ನಾವು ಭಾಗೀರಥಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ವಿ. ಭಾಗೀರಥಿ ಸಿನಿಮಾ ನಾವೇ ಸೆಟ್ಟಿಂದ ಆಚೆ ಹೋಗಿ ಬಂದ ತಕ್ಷಣ ಆಶ್ಚರ್ಯ ಆಗ್ಬಿಡ್ತು. ಯಾಕೆಂದರೆ ಹೊರಗಡೆ ಹೆಚ್ಚು ಕಡಿಮೆ ಒಂದು 20-25 ಕಾರ್ಗಳಿವೆ. ಕೇಳಿದವರು ಕನ್ನಡ ಪಿಕ್ಚರ್ ಶೂಟಿಂಗ, ಇದು ಹಿಂದಿ ಪಿಕ್ಚರ್ ಶೂಟಿಂಗ ಅಂತ ಕೇಳಿದ್ರು. ಇಲ್ಲ, ಬರ್ಗೂರ್ ಸರ್ ಸಿನಿಮಾ ಅಂತ, ಬರ್ಗೂರ್ ಕನ್ನಡ ಫಿಲಿಮಾ ಅಂತ ಕೇಳ್ತಿರೋ, ಅಷ್ಟು ವೆಹಿಕಲ್ಗಳು. ಅಂದರೆ ಬರ್ಗೂರ್ ಸರ್ ಅಂದ ತಕ್ಷಣ ಅದು ಆರ್ಟ್ ಫಿಲಿಮೇ ಮಾಡ್ತಾರೆ ಅಂತ ಕೆಲವ್ರಿಗೆ ಕಲ್ಪನೆ ಇದೆ. ಅದು ಆ್ಯಕ್ಚುಲಾಗಿ ಆರ್ಟ್ ಫಿಲಿಮ್ ಅವರು ಹೋರಾಟದ ಚಿತ್ರಗಳು ಮಾಡ್ತಾರೆ, ಆದರೆ ಸಿನಿಮಾ ಮೇಕಿಂಗಲ್ಲಿ ಯಾವುದೇ ಕೊರತೆ ಇರಲ್ಲ ಅಲ್ವಾ. ಯಾಕಂದರೆ ನಮ್ಮಲ್ಲಿ ಕ್ಯಾರವಾನ್ಗಳು ಇರ್ತವೆ, ಎಲ್ಲನೂ ಇರ್ತದೆ. ಯಾವ ಕಮರ್ಷಿಯಲ್ ಸಿನಿಮಾದಲ್ಲಿ ಏನೇನು ಎಕ್ವಿಪ್ಮೆಂಟ್ ಇರ್ತದೋ ಅಷ್ಟೂ ಇರ್ತದೆ. ಕಲಾತ್ಮಕವಾಗಿರ್ತದೆ. ಅಂದರೆ ನಮಗೆ ಶಾರ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ತೀವಿ. ನಮಗೆ ಬೇರೆದು ಎಕ್ವಿಪ್ಮೆಂಟ್ಗಳು ಇಲ್ಲ ಅಂತಲ್ಲ, ಇರುತ್ತೆ, ಎಲ್ಲ ವ್ಯವಸ್ಥೆಗಳೂ ಇರುತ್ತೆ. ಇಲ್ಲ, ನಮ್ಮ ಸಿನಿಮಾದ ಯಶಸ್ಸಿದೆಯಲ್ಲ, ಒಂದು ತಂತ್ರಜ್ಞರು ಮತ್ತು ಕಲಾವಿದರು ಅಲ್ಲಿಗೆ ಸೂಟ್ ಆದರೆ ಅದಕ್ಕೆ. ಹೌದು, ನನ್ನ ಅರ್ಧ ಕೆಲಸ ಮುಗಿಯೋದು ಕಲಾವಿದರ ಆಯ್ಕೆ. ಕಲಾವಿದರ ಆಯ್ಕೆ ಅದು ಇವ್ರು ಕೂತಿದ್ದಾರೆ ಅನ್ನೋ ಕಾರಣಕ್ಕೆ ಕೇಳ್ತಿಲ್ಲ. ಗೊತ್ತಾಯ್ತು. ನಮ್ಮ ಆಯ್ಕೆನ ಅಳೆದು ತೂಗಿರ್ತೀವಿ. ನಾನು ಅನೇಕ ಸಂದರ್ಭ, ನಿಮಗೂ ಗೊತ್ತು, ಹೌದು, ಭಾಳ ಧಾರಾವಾಹಿಗಳು ನಾನು ಬಿಡುವಿದ್ದಾಗೆಲ್ಲ ನೋಡ್ತೀನಿ ಮೇಡಮ್. ನಾನು ಧಾರಾವಾಹಿ ನೋಡ್ತೀನಿ, ರಿಯಾಲಿಟಿ ಶೋ ನೋಡ್ತೀನಿ. ನಮ್ಮ ಪ್ರೊಫೆಸರ್ಗಳೆಲ್ಲ ಎಷ್ಟು ಕುತೂಹಲದಿಂದ ಕೇಳ್ತಾರೆ ಅಂದರೆ, ತಮಾಷೆ ಮಾಡ್ತಿರ್ತಾರೆ. ಕ್ವಿಝಲ್ಲಿ ಹೆಚ್ಚು ಕೆಟ್ಟ ಧಾರಾವಾಹಿ ನೋಡಿರೋರು ಯಾರು ಅಂತ ಕೆಲವರು ಕೇಳ್ತಾರೆ. ಇನ್ನು ಕೆಲವರು ಕೆಟ್ಟ ಧಾರಾವಾಹಿ ನೋಡೋರು ಯಾರು ಅಂದರೆ ಬರ್ಗೂರ್ ಅಂತ ಹೇಳ್ಬಿಡ್ಬೋದು ಅನ್ನೋದು. ಆದರೆ ನಾನು ಅಲ್ಲಿ ನೋಡೋದಿರುತ್ತೆ, ಅಭ್ಯಾಸಕ್ಕೆ ನೋಡ್ತೀನಿ. ನನ್ನ ಸ್ವಭಾವ ಅದು.
ರಜನಿಕಾಂತ್ ಸಿನಿಮಾನ ಯಾಕಷ್ಟು ನೋಡ್ತಾರೆ ಅನ್ನೋ ಕಾರಣಕ್ಕೇನೆ ಕಂಟಿನ್ಯೂಸ್ ನಾನು ರಜನಿಕಾಂತ್ ಸಿನಿಮಾ ನೋಡ್ತಾ ಇದ್ದೆ. ಯಾಕೆ ಜನ ಮೆಚ್ಕೋತಾರೆ ಇದರಲ್ಲಿ ಏನಿದೆ ಅಂತ. ಏನು ವಿಶೇಷ? ಆ ಇದರ ಒಳಗಡೆ ಈಗ ನೋಡ್ತಾನೆ ನಾವು ಯಾವುದೋ ಕಲಾವಿದರನ್ನ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ, ಇವ್ರು ಚೆನ್ನಾಗಿ ಮಾಡಬಲ್ಲರು, ಇವ್ರಿಗೆ ಭಾಷೆ ಈ ಥರ ಇದೆ. ಭಾಷೆನೂ ಮುಖ್ಯ ಇರುತ್ತಲ್ಲ ಅಲ್ಲಿ. ಭಾಷೆ ಅಂದರೆ ಶುದ್ಧ ಅಶುದ್ಧ ಹೇಳ್ತಿಲ್ಲ, ಗೊತ್ತಾಯ್ತು. ನನ್ನ ಸಿನಿಮಾದ ಭಾಷೆಗೆ ಅವಾಗ ಕಲಾವಿದರನ್ನ ಸರಿಯಾದರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ನನಗೆ ನಿಜ ಹೇಳೋದಾದ್ರೆ ಅರ್ಧ ನನ್ನ ಕೆಲಸ ಕಡಿಮೆ. ಇಲ್ದಿದ್ರೆ ತುಂಬ ತಲೆ ಬಿಸಿ ಆಗ್ತಿರುತ್ತೆ, ಅವ್ರನ್ನ ತಿದ್ದಬೇಕು ತೀಡಬೇಕು. ಆ ಥರ ಇರಲಿಲ್ಲ ಸ್ವಪ್ನ ಮಂಟಪ. ಎಲ್ಲ ಕಲಾವಿದರನ್ನು, ರಂಜನಿ ಇರ್ಬೋದು, ವಿಜಯ ರಾಘವೇಂದ್ರ ಅವರು ಇರ್ಬೋದು, ಸುಂದರಾಜ್ ಬಿಡಿ ಭಾಳ ಎಕ್ಸ್ಪೀರಿಯನ್ಸ್ಡ್ ಇವರು ಇರ್ಬೋದು, ನಮ್ಮ ಹೊಸಬರು ಅನೇಕರು ರಂಗಭೂಮಿಯಿಂದ ಬಂದಿರೋರು ಇರ್ತಾರೆ. ಅದಕ್ಕೇನಂದ್ರೆ ನನ್ನ ಅವರ ಅರ್ಥ ಮಾಡ್ಕೊಂಡು ಬಿಡಬೇಕು, ಅವ್ರು ನನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಈ ಪರಸ್ಪರ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕೆಲಸ ಸುಲಭ ಆಗತ್ತೆ. ಆ ಥರದ ಒಂದು ವಾತಾವರಣ ನಮ್ಮಲ್ಲಿದ್ದಿದ್ದು. ಇಂಥದ್ದೊಂದು ವಾತಾವರಣ ಸಿನಿಮಾ ಮಾಡೋದಕ್ಕೆ ಹಣ ತೊಡಗಿಸಿದವರು ನಮ್ಮ ಎಂ ಬಾಬು ಅವರು ಇಲ್ಲೇ ಕೂತಿದ್ದಾರೆ. ಸಣ್ಣ ಕೊರತೆನೂ ಅದೇ ಅವರ ಅನುಭವ ಹೇಳಬೇಕು ವಾಸ್ತವವಾಗಿ. ಹಾಂ ಸರ್, ಅಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ಗೆ, ನಮ್ಮ ಟೀಮ್ಗೆ ಈ ನಿರ್ಮಾಪಕರಿಂದ ಒಂದು ಸಣ್ಣ ತೊಂದರೆನೂ ಆಗಲಿಲ್ಲ. ಎಲ್ಲ ಯಾವ್ಯಾವ ಟೈಮ್ ಬೇಕೋ ಅದನ್ನು ಪ್ರೊವೈಡ್ ಮಾಡಿದ್ರು. ಒಂದು ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ವಿ. ನಾವು ಅದು ಸಿನಿಮಾ ಮಾಡಿಕೊಟ್ಟಿದ್ದೀವಿ ಸರ್. ಈ ನೆಕ್ಸ್ಟ್ ಅವ್ರು ಟೇಕ್ ಆಫ್ ಮಾಡೋದು ಅವ್ರ ಜವಾಬ್ದಾರಿ. ಈಗ ಅವ್ರು ಹೇಳಬೇಕು. ನನಗೆ ಮೊದಲನೇ ಸಿನಿಮಾ ಅಂತ ಅನ್ನಿಸ್ಲೇ ಇಲ್ಲ ಸರ್. ಯಾಕೆಂತಂದರೆ ಚಿತ್ರತಂಡದಲ್ಲಿ ಆರ್ಟಿಸ್ಟ್ಗಳಾಗಿರ್ಬೋದು ಮತ್ತು ತಂತ್ರಜ್ಞರಾಗಿರ್ಬೋದು, ಎಸ್ಪೆಷಲಿ ನಮ್ಮ ಮೇಷ್ಟ್ರ್ ಆಗಿರ್ಬೋದು, ನಿಜವಾಗ್ಲೂ ನಮ್ಮ ರಂಜನಿ ರಾಘವನ್ ಅವರು ಹೇಳ್ದಂಗೆ ಅದು ಶಾಲೆ ಥರನೇ ಇತ್ತು. ಏನು ಟೀಮ್ ವರ್ಕ್, ಯಾರಾದರೂ ಡಿಪ್ರೆಸ್ ಆದರೆ ಅವರ ವಿಶ್ವಾಸ ತಗೊಳ್ಳೋದಾಗಲಿ, ಅವ್ರಿಗೆ ಮೋಟಿವೇಟ್ ಮಾಡೋದಾಗಲಿ, ಟೋಟಲ್ ಟೀಮ್ ವರ್ಕ್ ತಗೊಳ್ಳೋದು. ಮತ್ತು ಅಷ್ಟು ಸೀನ್ ಆಗಬೇಕು ಅಷ್ಟು ಸೀನ್ ಮಾಡಿದ್ದಾರೆ. ಮತ್ತು ಅಷ್ಟು ದಿವಸದಲ್ಲಿ ಶೂಟಿಂಗ್ ಮುಗಿಬೇಕು, ಅಷ್ಟೇ ದಿವಸದಲ್ಲಿ ಮುಗಿಸಿದ್ದಾರೆ. ಇನ್ಫ್ಯಾಕ್ಟ್ 2-3 ದಿನ ಅರ್ಲಿಯರಾಗೆ ಮುಗಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ತಿಳಿದ ಮಟ್ಟಿಗೆ. ಕರೆಕ್ಟ್. ಸೊ ಕಾಸ್ಟಿಂಗು ಕ್ಯಾಸ್ಟಿಂಗು ಎರಡೂ ಕೂಡ ಅದ್ಭುತವಾಗಿತ್ತು. ಕಾಸ್ಟಿಂಗ್ ಅಂದರೆ ಏನು ಬಜೆಟ್ ಇತ್ತು ಆ ಬಜೆಟಲ್ಲಿ ಅಷ್ಟೇ ಇದು. ಮತ್ತು ಆ ಪಾತ್ರಕ್ಕೆ ತುಂಬಾ ಅದ್ಭುತವಾಗಿ ಜೀವ ತುಂಬಿದ್ದಾರೆ. ಎಸ್ಪೆಷಲಿ ವಿಜಯ ರಾಘವೇಂದ್ರ ಅವರು ದ್ವಿಪಾತ್ರದಲ್ಲಿ ಒಂದು ನಾವು ಸಿನಿಮಾ ನೋಡ್ತೇವೆ, ಒಂದು 50-60 ವರ್ಷ ಹಿಂದೆ ಹೋದಂಗೆ ಅನಿಸುತ್ತೆ. ನಮ್ಮ ರಂಜನಿ ರಾಘವನ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಅವಾರ್ಡ್ ಸಿಗಲಿ ಅಂತ ನಾನು ಕೂಡ ಇದ್ದರೂ ಇನ್ನೂ ವಿಶೇಷವಾಗಿ ಸುಂದರರಾಜ್ ಅವರು ಆ ತಂದೆಯ ಪಾತ್ರ, ಯಜಮಾನನ ಪಾತ್ರನ ವಿಶೇಷವಾಗಿ ನಿಜವಾಗ್ಲೂ ಕಳೆ ತುಂಬಿಟ್ಟಿದ್ದಾರೆ ಅದರಲ್ಲಿ. ಸೊ ಹಾಗಾಗಿ ಈ ಎಲ್ಲರನ್ನೂ ಮತ್ತು ನಮ್ಮ ಕ್ಯಾಮ್ರಾಮನ್, ನಮ್ಮ ನಟರಾಜ್ ಅವರಂತೂ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ, ಅದ್ಭುತ ಕೋಆರ್ಡಿನೇಷನ್ ಪ್ರವೀಣ್ ಅವರು. ಸೊ ಒಟ್ಟಾರೆ ಮತ್ತು ಮ್ಯೂಸಿಕ್ ಕಂಪೋಸ್ ಮಾಡಿ ವಿಶೇಷವಾಗಿ ನನಗೆ ಇಷ್ಟವಾದ ಕನ್ನಡ ಸಾಂಗು, ಕನ್ನಡದ ಭಾಷೆ ಬಗ್ಗೆ, ನೆಲದ ಬಗ್ಗೆ ಕನ್ನಡ ಸಾಂಗನ್ನು ವಿಜಯ್ ಅವರು ಅವರೇ ಕಂಠದಲ್ಲಿ ಆಡಿರೋದು ತುಂಬ ಚೆನ್ನಾಗಿದೆ. ಸಂವಿಧಾನದಲ್ಲಿ ನೋಡಿದೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ, ಅದನ್ನು ನಿಜವಾಗ್ಲೂ ನಮ್ಮ ತಂಡದಲ್ಲಿ ನೋಡಿದೆ. ಯಾವ ರೀತಿ ಮಹಿಳೆಯರಿಗೆ ಆದ್ಯತೆ ಕೊಡ್ತಾರೆ, ಯಾವ ರೀತಿ ನಡೆಸ್ಕೊತಾರೆ ಅದನ್ನು ನಂಗೆ ಭಾಳ ಇಷ್ಟ ಆಯ್ತು ಅದು. ಯಾಕಂದರೆ ನಾವು ಕೂಡ ಪ್ರಾಧಾನ್ಯತೆ ಕೊಡ್ತೀವಿ, ಆದ್ಯತೆ ಕೊಡ್ತೀವಿ, ನಮ್ಗೆ ಇಷ್ಟ ಆಗುತ್ತೆ. ಈಗ ನಮ್ಮ ಕಂಪ್ನಿಯಲ್ಲಿ ಕೂಡ ಮಹಿಳೆಯರಿಗೆ ತುಂಬಾ ಆದ್ಯತೆ ಕೊಟ್ಟು ತುಂಬ ಚೆನ್ನಾಗಿ ನಡೆಸ್ಕೊಂತೀವಿ. ಅದು ನಾನು ಮೇಷ್ಟ್ರಲ್ಲಿ ಕಂಡೆ, ಮೇಷ್ಟ್ರ ತಂಡದಲ್ಲಿ ಕಂಡೆ. ಹಾಗಾಗಿ ಈ ತಂಡ ನನಗೆ ಮೊದಲನೇ ಚಿತ್ರ ಅನ್ನಿಸ್ಲಿಲ್ಲ, ನಾನೆಲ್ಲ 2-3 ಚಿತ್ರ ಮಾಡಿದ್ದೀನಿ ಅನ್ನೋ ಅನುಭವ ನನಗೆ ಆಗಿದೆ. ನಾನು ಎಂಜಾಯ್ ಕೂಡ ಮಾಡಿದ್ದೀನಿ. ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್ ಅಂತ ಏನು ನಮ್ಮ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಷ್ಟ್ರು. ನಂಗೆ ಭಾಳ ಖುಷಿಯಾಗಿದೆ. ಎಸ್ಪೆಷಲಿ ಚಿತ್ರತಂಡದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಕುಟುಂಬ ಸಮೇತರಾಗಿ ಬರಲಿ ಅಂತ ಕೂಡ ನಾನು ಇಷ್ಟಪಡ್ತೀನಿ ಸರ್. ಈ ವರ್ಷದ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲೂ ಸ್ಕ್ರೀನ್ ಆಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 1.5 ಥಿಯೇಟರ್. ಹೌದು, ಜನ ಹಿಂಗೆ ಕೂತ್ಕೊಳ್ಳೋಕೆ ಜಾಗ ಇದೆ ಕೇಳಿದ್ರು ಅವರು. ಇನ್ನು ನಮ್ಗೆ ಬಂದ್ಬಿಟ್ಟು ಕೇಳ್ತಾ ಇದ್ರು, ಈ ಆಡಿಟ್ ಯಾಕೆ ಹಾಕಿದ್ರಿ, ಇನ್ನೂ ಜಾಸ್ತಿ ಸೀಟ್ಸ್ ಇರೋ ಕಡೆ ಇದನ್ನ ಸ್ಕ್ರೀನ್ ಮಾಡಬೇಕಾಗಿತ್ತು ಅಂತ. ಸೊ ಈಗ ಇನ್ನೂ ಜಾಸ್ತಿ ಸ್ಕ್ರೀನ್ಸ್ ಅಲ್ಲೇ ಬರ್ತಾ ಇದೆ ಸಿನಿಮಾ. ಸೊ ಹೌದೌದು, ಟಿಕೆಟ್ ತಗೊಂಡು ಸಿನಿಮಾ ನೋಡಿ. ಒಂದು ಕುತೂಹಲ ಇದೆ ನಿಮಗೆ. ಈಗ ನಾನು ಅದು ಚಿತ್ರಕಥೆ ರಚನೆ ಮಾಡಿದಾಗ ಮತ್ತು ಹಿಂದೆ ಕಾದಂಬರಿ ಬರೆದಾಗ ಕಾದಂಬರಿನ ಸ್ವಲ್ಪ ಬದಲಾಯಿಸ್ಕೊಂಡಿದ್ದೀನಿ. ಈಗ ಮೇಡಮ್ ಪಾತ್ರ ಇಲ್ಲಿರೋದು, ಮೇಡಮ್ಮೇನೆ ಕಿರಿಯ ರಾಣಿ ಆಗಬೇಕು ಅಂತ ತುಂಬ ಸರಿ ನಾವು ಮಾತಾಡ್ಕೊಂಡಿದ್ವಿ. ಇದು ತರ್ಕ ಸರಿಯಾಗುತ್ತೋ ಇಲ್ಲವೋ ಅಂತ. ನನ್ನ ಅಸೋಸಿಯೇಟ್ ಜೊತೆನೂ ನಾನು ಚರ್ಚೆ ಮಾಡ್ತಿದ್ದೆ, ನಮ್ಮ ಸುರೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇವರೇನೆ ಮೇಡಮ್ ಪಾತ್ರ ಕತೆ ಕೇಳ್ತಾನೆ ಅವರೇ ಕಿರಿಯ ರಾಣಿ ಆದಂಥ ಪಾತ್ರದಲ್ಲಿ ಬಂದರೆ ಸರಿ ಇರುತ್ತಾ ಇಲ್ವಾ ಅಂತ ನನಗೆ ಇರಬೇಕು ಅನ್ನೋದೇ ಮೊದಲು. ಆಮೇಲೆ ಡೌಟ್ ಬರೋಕ್ಕೆ ಶುರುವಾಯಿತು.
ವಾಸ್ತವವಾಗಿ ಏನಾಗುತ್ತೆ ಅಂದರೆ ನೀವು ಸ್ತ್ರೀ ಸ್ವಾತಂತ್ರ್ಯದ ಪರವಾಗಿ ಮಾತಾಡ್ತೀರಿ, ಅಸರ್ಟ್ ಮಾಡ್ಕೋತೀರಿ ಇಲ್ಲಿ ಮೇಡಮ್ ಆಗಿ, ಅದು ಇವತ್ತಿಂದು. ಆದರೆ ಹಿಂದಕ್ಕೆ ಹೋಗ್ಬೇಕಲ್ಲ, ಒಬ್ಬ ರಾಣಿ ಆಗ್ತಿರಲ್ವಾ, ರಾಣಿ ಆದಾಗ ಭಾವನೆ ಒಂದೇ ಇದ್ದಿರ್ಬೋದು, ಆದರೆ ಕಾಲ ಬೇರೆ, ಅದರ ಅಭಿನಯದ ಶೈಲಿ ಬೇರೆ ಇರಬೇಕಾಗಿರುತ್ತೆ. ಹಾಗಾಗಿ ನಿಮಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೋದು ಇದೆಯಲ್ಲ, ಆ ಶಿಫ್ಟು ಏನೋ ಒಂದು ಅನಿಸಿರುತ್ತಲ್ವ ನಿಮ್ಮ ಒಳಗಡೆ ಒಬ್ಬ ಕಲಾವಿದೆಯಾಗಿ. ನಿಮಗೆ ಹೇಗಿತ್ತು ಅಂತ ಕುತೂಹಲ ಇದೆ ನನಗೆ. ಅಲ್ಲಿ ಕೇಳೋಕ್ಕಾಗಲಿಲ್ಲ, ಇಲ್ಲಿ ಕೇಳ್ತಾ ಇದ್ದೀನಿ. ಅಂದರೆ ಇವ್ರು ರೈಟಿಂಗಲ್ಲಂತೂ ಒಂದು ಒಳ್ಳೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲಿ ಮನೆ ಹೋಗಿ ಬರೋ ಒಂದು ಪಾತ್ರ ಹೇಳ್ತಾರೆ, ನಾನು ಇವ್ ಮೇಡಮ್ನೇ ಇಮ್ಯಾಜಿನ್ ಮಾಡ್ಕೋತೀನಿ ಅಂತ ನೋಡುಗರಿಗೆ. ಇನ್ನು ಅಭಿನಯ ಮಾಡುವಾಗ ನನಗೆ ಫಸ್ಟು ಟೀಚರ್ ಪಾತ್ರ ಮಾಡೋದು ನನಗೆ ಹೊಸದಾಗಿರಲಿಲ್ಲ, ಸೊ ಅದು ನನಗೆ ಗೊತ್ತಿತ್ತು. ಈ ರಾಣಿ ಪಾತ್ರ ಮಾಡುವಾಗ ನನಗೆ ಸ್ವಲ್ಪ ಅನುಮಾನಗಳಿದ್ವು. ಇದು ಏನು ನಾನು ಮಾಡ್ತಿರೋದು ಸ್ವಲ್ಪ ಅತಿ ಅನ್ನಿಸ್ತಾ ಇದೆಯಾ, ಕಮ್ಮಿ ಅನ್ನಿಸ್ತಾ ಇದೆಯಾ, ಈ ಹುಡುಗಿ ಅಲ್ಲಿ ಹೋದಾಗ ಆ ಟ್ರಾನ್ಸಿಷನ್ ಹೆಂಗೆ ಸ್ಮೂತಾಗಿ ಕಾಣಿಸುತ್ತಾ ಅಂತ. ಅದಕ್ಕೆ 2 ವಿಚಾರಗಳಲ್ಲಿ ಉಪಯೋಗ ಆಗಿದ್ದು. ಒಂದು ಪಾತ್ರನ ಒಂದು ದಿವಸ ಮಾಡಿದ್ರೆ ವಾಪಸ್ ಮಂಜುಳಾ ಮಾಡೋ ಸೀನ್ಗಳು ಕಡಿಮೆ ಇತ್ತು. ಒಂದು ದಿವಸ ರೆಡಿ ಆದರೆ ಪೂರ್ತಿ ದಿನ ಆ ಪಾತ್ರದಲ್ಲೇ ಇದ್ದಿದ್ದರಿಂದ ಸ್ವಲ್ಪ ನನಗಷ್ಟು ಕನ್ಫ್ಯೂಸ್ ಆಗಲಿಲ್ಲ. ಡಬ್ಬಿಂಗ್ ಕೂಡ ಹಾಗೆ ಮಾಡಿಸಿದ್ರಿ ನೀವು. ಒಂದ್ಸಲ ಮಂಜುಳಾದ್ ಮಾಡಿದ್ರೆ ಮಂಜುಳಾ ಪೂರ್ತಿ ಡಬ್ಬಿಂಗ್ ಮುಗಿಸಿ ನಂತರ ರಾಣಿ, ಹಿಂಗೆ ಅದು ಬದಲಾಗ್ತಾ ಇದ್ದರೆ ಮೇ ಬಿ ಸ್ವಲ್ಪ ಕನ್ವಿನ್ಸಿಂಗ್ ಅನಿಸ್ತಾ ಇರಲಿಲ್ವೇನೋ. ಬಟ್ ಅದರ ಎಕ್ಸಿಕ್ಯೂಷನ್ ಈಸಿ ಆಯಿತು. ಅಲ್ಲ, ನನಗೆ ಆ್ಯಕ್ಚುಲಾಗಿ ಮೇಡಮ್ ಪಾತ್ರನೂ ಸಹಜವಾಗಿತ್ತು, ಚೆನ್ನಾಗಿ ಮಾಡಿದ್ದೀರಿ. ಆ್ಯಕ್ಚುಲಾಗಿ ಹೆಚ್ಚು ನಿಮಗೆ ಎಕ್ಸ್ಪ್ರೆಷನ್ ವೈಸ್ ಹೆಚ್ಚು ಚಾಲೆಂಜಿಂಗ್ ಆಗಿದ್ದು ರಾಣಿ ಪಾತ್ರ. ಹೌದು, ರಾಣಿ ಪಾತ್ರ ಎಕ್ಸ್ಪ್ರೆಷನ್ ವೈಸ್ ಚಾಲೆಂಜ್ ಆಗಿದ್ದು. ಈ ಸಿನಿಮಾದ ವಿಶೇಷ ಏನು ಅಂದರೆ, ನಮ್ಮ ವೀಕ್ಷಕರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ವಿಜಯ ರಾಘವೇಂದ್ರ ಅವರು ಚರಿತ್ರೆಯ ಅಭ್ಯಾಸಿಯಾಗಿದ್ದಂಥವರು, ಚರಿತ್ರೆ MA ಮಾಡಿಕೊಂಡು ಹಳ್ಳಿಲಿ ಬಂದಂಥವರು, ಒಬ್ಬ ವಿದ್ಯಾವಂತ. ಅವರು ಚರಿತ್ರೆ ಬಗ್ಗೆ ಯೋಚನೆ ಮಾಡೋ ವಿಧಾನನೇ ಬೇರೆ, ಹಾಗಾಗಿ ಅವ್ರ ಮಾತುಗಳೇ ಬೇರೆ ರೀತಿ ಇರುತ್ತೆ. ಇವರು ಮೇಡಮ್ ಆಗಿದ್ದವರು, ಮೇಡಮ್ ಸಮಾಜ ವಿಜ್ಞಾನ ಓದಿರೋರು, ಇವ್ರ ಭಾಷೆ ಮಾತು ಒಂದು ರೀತಿ ಇರುತ್ತೆ. ಅಂದರೆ ಈಗ ಹೆಣ್ಣು ಪಾತ್ರ ಅಂದ ಕೂಡಲೇ ಅಲ್ಲಿ ಏನೋ ಒಂದು ರೀತಿ ಮರುಕ ಬರೋ ಹಾಗೆ, ಸ್ವಲ್ಪ ಅಳು ಬರೋ ಹಾಗೆ, ಸಂಸಾರದ ಕಷ್ಟ ಸುಖಗಳ ಅನುಭವಿಸಾಗೆ ಇರುತ್ತಲ್ಲ, ಅದಕ್ಕಿಂತ ಭಿನ್ನವಾದ ಆಯಾಮಗಳು. ಅದನ್ನು ಈ ಥರದ ಪಾತ್ರ ನಿರ್ವಹಿಸೋದು ಭಾಳ ಕಷ್ಟ ಅಂತ ನನಗೆ ಅನಿಸುತ್ತೆ ಎಷ್ಟೋ ಸಂದರ್ಭದಲ್ಲಿ. ನನಗೆ ಇವತ್ತೂ ರಾಜ್ಕುಮಾರ್ ಅವರು ನನಗೆ ಆತ್ಮೀಯರಾಗಿದ್ದರು, ಅದು ಒಂದು ಬೇರೆ ವಿಷಯ. ಅವರು ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿರುವಂಥ ಭಾಳ ದೊಡ್ಡ ಕಲಾವಿದ ರಾಜ್ಕುಮಾರ್ ಅವರು. ಆದರೆ ಸತ್ಯ ಹರಿಶ್ಚಂದ್ರದ ಸಿನಿಮಾ ಇವತ್ತು ನಾನು ನೋಡ್ತಾ ಇದ್ರು ಅಷ್ಟು ಕಂಟ್ರೋಲ್ಡ್ ಆಗಿ, ಎಷ್ಟು ಕಂಟ್ರೋಲ್ಡ್ ಆಗಿದೆ ಅಂತಂದ್ರೆ ಆ ಪಾತ್ರ, ಆದರೆ ಅಷ್ಟೇ ಎಕ್ಸ್ಪ್ರೆಸಿವ್. ಅದಿದೆಯಲ್ಲ, ನನಗೆ ಒಂದು ಮಾಡೆಲ್ ಅಂತ ಅನ್ಸುತ್ತೆ. ಅವರ ಎಲ್ಲ ಸಿನಿಮಾಗಳಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ರಾಜ ಅಂದ ಕೂಡಲೇ ಏನೋ ಒಂದು ಇದು ಬರುತ್ತಲ್ಲ, ಹಾಗಿಲ್ಲ ಅಲ್ಲಿ. ಆ ಭಾವನೆ ತರೋದಿದೆಯಲ್ಲ, ಅದು ಆ ಸತ್ಯ ಹರಿಶ್ಚಂದ್ರಗೂ ನನ್ನ ಸಿನಿಮಾಗೂ ಖಂಡಿತ ಹೋಲಿಸ್ತಿಲ್ಲ. ಸತ್ಯ ಹರಿಶ್ಚಂದ್ರನೇ. ಆದರೆ ಈ ಸಿನಿಮಾದಲ್ಲಿ ಪಾತ್ರ ಮಾಡೋರ್ಗು ಅದೊಂದು ಚಾಲೆಂಜಿಂಗ್ ಆಗಿತ್ತು ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನನ್ನ ಟೀಮ್ ಜೊತೆ ಯಾವಾಗಲೂ ಹೇಳ್ತಾ ಇದ್ದೀರಿ ಇದು. ಆಮೇಲೆ ಇದೊಂದು ಇಂಟೆಲೆಕ್ಚುಯಲ್ ಇದು ರೀ, ವಿಜಯ ರಾಘವೇಂದ್ರದ್ದು ಆ ಥರ ಮಾತಾಡಬೇಕಾಗಿದೆ, ಇದನ್ನೇ ಹೇಳ್ತಾ ಇದ್ದೆ ನಾನು. ಹಾಗೆ ಇವ್ರದ್ದು ಹಾಗೇನೇನೆ. ಸೊ ಹಾಗಾಗಿ ಆ ಪಾತ್ರ ನಿರ್ವಹಣೆ ಇದೆಯಲ್ಲ, ಅದು ಕಷ್ಟಕರವಾದ್ದು. ಇಬ್ಬರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸುಂದರಾಜು ಮನೆ ಯಜಮಾನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಜ ಹೇಳೋದಾದರೆ. ಅಲ್ಲ, ಅವರು ತುಂಬ ಒಂಥರ ಕಂಟ್ರೋಲ್ಡ್ ಆಗೂ ಇರುತ್ತೆ, ಆಮೇಲೆ ಲವಲವಿಕೆ ಇರುತ್ತೆ, ಭಾಳ ಚೆನ್ನಾಗಿ ಮಾಡಿದಾರಲ್ಲ. ಈ ಥರದ ಒಂದು ನನಗೆ ಇಷ್ಟ ಆಯಿತು ಅದು, ನಿಜ ಹೇಳೋದಾದ್ರೆ. ಹಾಗಾಗೇನೆ ಈಗ ಹೆಡ್ ಮಾಸ್ಟರ್ ಪಾತ್ರ ಇರ್ಬೋದು, ರಾಜನ್ ಪಾತ್ರ ಇರ್ಬೋದು, ಸೊ ಎಲ್ಲೂ ನಾಟಕೀಯ ಆಗಬಾರ್ದು. ಆಮೇಲೆ ಬಹಳ ಮುಖ್ಯವಾಗಿ ಏನಂದರೆ, ಇದು ಕುವೆಂಪು ಅವ್ರದ್ದೊಂದು ಮಾತಿದೆ, ನಮ್ಮ ವೀಕ್ಷಕರಿಗೆ ಅನೇಕರಿಗೆ ಗೊತ್ತಿರುತ್ತೆ, ಭಾವಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಅಂತ. ಭಾವಬುದ್ಧಿಗಳ ಅಮಲ ಅಂದರೆ 2 ಸೇರಿದ ವಿದ್ಯುದಾಲಿಂಗನ ಥರ. ವಿದ್ಯುತ್ ಆಲಿಂಗನ ಆದರೆ ಹೆಂಗೆ, ಎಂಥ ಶಾಕ್ ಇರ್ಬೋದು. ಇಲ್ಲಿ ಭಾವ ಮತ್ತು ಬುದ್ಧಿ, ಬರೀ ಭಾವ ಇಲ್ಲ, ಬರೀ ಬುದ್ಧಿ ಇಲ್ಲ, 2 ಮೇನ್ ಕ್ಯಾರೆಕ್ಟರ್ಗಳಿಗೆ ಇದು ಚಾಲೆಂಜಿಂಗ್ ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನು ಇಷ್ಟೆಲ್ಲ ವಿವರಿಸಿ ಇವ್ರಿಗೆ ಹೇಳಿದ್ದೋ ಇಲ್ವೋ ಹೇಳಿಲ್ಲ ನಾನು, ಆದರೆ ನನ್ನ ಒಳಗಡೆ ಇತ್ತು ಅದು ಈಗ ಬರಬೇಕು ಅಂತ. ಅದು ಈ ಸಿನಿಮಾದಲ್ಲಿ ಬಂದಿದೆ. ಹಾಗಾಗಿ ಜನ ಈ ಸಿನಿಮಾನ ನೋಡಬೇಕಾಗಿರುತ್ತೆ. ಅದರ ಆಶಯಕ್ಕಾಗಿ, ಅದರ ಅಭಿನಯಕ್ಕಾಗಿ, ಅದರ ಸದಭಿರುಚಿಗಾಗಿ ಇಂಥ ಸಿನಿಮಾನ ನೀವು ಜನ ಗೆಲ್ಲಿಸ್ಬಿಟ್ರೆ ನಮ್ಮ ನಿರ್ಮಾಪಕರುಗಳು ಇನ್ನೊಂದಷ್ಟು ಇಂಥ ಸಿನಿಮಾಗಳು ಮಾಡ್ತಾರೆ. ಕನ್ನಡ ಸಿನಿಮಾದಲ್ಲಿ ಅಭಿರುಚಿ ಇನ್ನಷ್ಟು ಮುಂದುವರಿಯೋಕ್ಕೆ
ಶುರುವಾಗುತ್ತೆ. ಇಂಥ ಕಲಾವಿದರಿಗೆ ಇನ್ನೊಂದಷ್ಟು ಚಾಲೆಂಜ್ಗಳು ಬರುತ್ತೆ. ಅವಕಾಶ ಸಿಗುತ್ತೆ ಅಂತ ಹೇಳಲ್ಲ, ಅವಕಾಶಗಳು ಬರ್ತಾ ಇರ್ತವೆ ಅವರವ್ರ ಪ್ರತಿಭೆಗೆ. ಹೌದು. ಬಟ್ ಯಾವುದೇ ಕಲಾವಿದರಿಗೆ ಒಂದು ಸವಾಲಿನ ಪಾತ್ರಗಳು ಸಿಗಬೇಕು ಯಾವಾಗಲೂ. ಸೊ ಆ ವಿನಂತಿ ಇದೆಯಲ್ಲ, ಅದು ನಮ್ಮೆಲ್ಲ ತಂಡದ ವಿನಂತಿ ಕನ್ನಡದ ವೀಕ್ಷಕರಿಗೆ. ಮತ್ತು ಇನ್ನೊಂದು ನಮಗೆ ತುಂಬ ಇಷ್ಟ ಆದದ್ದು ಸರ್, ನಾನು ಓದಿದ್ದೆ ಕೇಳಿದ್ದೆ, ಅಣ್ಣವ್ರ ಸಿನಿಮಾದಲ್ಲಿ ಎಲ್ಲ ಕೂತ್ಕೊಂಡು ಒಂದೇ ಕಡೆ ಊಟ ಮಾಡ್ತಾರೆ ಅಂತ. ಅದು ತಮ್ಮ ಚಿತ್ರತಂಡದಲ್ಲಿ ನಮ್ಮ ಚಿತ್ರತಂಡದಲ್ಲಿ ನಾನು ನೋಡಿದೆ ಸರ್. ಹೌದು ಸರ್, ಯಾವುದೇ ರೀತಿ ಭೇದ ಭಾವ ಇಲ್ಲ. ಮತ್ತು ನಮ್ಮ ಬರಗೂರು ಮೇಷ್ಟ್ರು ಅಷ್ಟೇ, ಎಂಥ ಲೈಟ್ ಬಾಯ್ ಹತ್ರನೂ ತುಂಬ ಸರೀಸಾಗಿ ಚರ್ಚೆ ಮಾಡ್ತಿರೋ, ಎಲ್ಲದ್ರ ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಒಂದು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಸೆಟ್ಟಲ್ಲಿ ಊಟ ಮಾಡ್ತಕ್ಕಂಥದ್ದು, ಅದು ಕೇಳಿದೆ ಅಣ್ಣವ್ರ ಸಿನಿಮಾದಲ್ಲಿ. ನಾನು ಅನುಭವಿಸಿದ್ದು ನಮ್ಮ ಭಾಗ್ಯ ಅಂತಲೂ ಹೇಳ್ಬೋದು ಸರ್. ಇದು ನನಗೆ ಒಳ್ಳೆ ಅನುಭವ ಇದು. ನಿಜ ನೀವು ಹೇಳಿದ್ದು. ಕನ್ನಡ ಚಿತ್ರರಂಗದಲ್ಲಿ ಸಹಪಂಕ್ತಿ ಭೋಜನದ ಪದ್ಧತಿಯನ್ನು ತಂದವರೇ ಡಾಕ್ಟರ್ ರಾಜ್ಕುಮಾರ್. ಆಮೇಲೆ ಎಲ್ಲರೂ ಬಹುವಚನದಲ್ಲಿ ಮಾತಾಡ್ತಿದ್ರು. ನನಗೆ ಅದೊಂದು ಪಾಠ ಅದು. ನಾವು ಒಬ್ಬ ಲೈಟ್ ಬಾಯ್ನ ಸಹ ಲಘುವಾಗಿ ಮಾತಾಡಿಲ್ಲ ನಮ್ಮ ತಂಡದೊಳಗಡೆ. ಎಲ್ಲರೂ ಅಷ್ಟೇನೇನೆ. ಮೇಡಮ್ ಹೇಳ್ತಾ ಇದ್ರು, ಅಂದರೆ ಗೌರವ ಇತ್ತು ಇಲ್ಲಿ ಅನ್ನೋದಿದೆಯಲ್ಲ, ಅದು ಭಾಳ ಮುಖ್ಯ. ಅದು ನಾವು ಯಾವತ್ತು ಪರಸ್ಪರ ಗೌರವದಿಂದ ಕೆಲಸ ಮಾಡೋದು ಹೇಗೆ ಅನ್ನೋದಕ್ಕೆ ನಮ್ಮ ಚಿತ್ರತಂಡ ಒಂದು ಸಾಕ್ಷಿಯಾಗಿದೆ. ಅಂದರೆ ಇದು ಅಹಂಕಾರದ ಮಾತು ಅಲ್ಲ, ಸ್ವಪ್ರಶೆಯೂ ಅಲ್ಲ, ನಮ್ಮೆಲ್ಲರ ಅನುಭವ. ಈಗೆಲ್ಲ ಸೇರಿ ಇಂಥದ್ದೊಂದು ಸಿನಿಮಾ ಮಾಡಿದ್ದೀವಲ್ಲ, ಕನ್ನಡಿಗರ ಮೇಲೆ ನಮಗೆ ಭರವಸೆ ಇದೆ, ಕನ್ನಡಿಗರ ವಿಷಯದಲ್ಲಿ ಒಂದು ನಿರೀಕ್ಷೆ ಇದೆ. ಈ ಸ್ವಪ್ನ ಮಂಟಪ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ, ಈ ಪರಂಪರೆಯನ್ನು ಬೆಳೆಸಿ ಅಂತ ನಾನು ಇನ್ನೊಂದು ಸರಿ ಕೇಳ್ಕೊತೇನೆ. ಸೊ ಜುಲೈ 25 ಸ್ವಪ್ನ ಮಂಟಪ ತೆರೆಗೆ ಬರ್ತಾ ಇದೆ. ಎಲ್ಲರೂ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ.